ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಯಾಕೆ ತಡ ಮಾಡ್ತೀರಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದಲ್ಲಿ ಲೈಕ್ ಮಾಡಬಹುದು. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತ ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಬನ್ನಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇದೊಂದು ಸಮಸ್ಯೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟದಲ್ಲಿ ಇರುತ್ತೆ ಕೆಲವ್ರಿಗೆ, ಇನ್ನು ಕೆಲವ್ರಿಗೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಬಹುಶಃ ಎಲ್ರಿಗೂ ಗೊತ್ತಾಗಿರುತ್ತೆ ಯಾವ ವಿಚಾರದ ಬಗ್ಗೆ ಮಾತನಾಡ್ತೀವಿ. ಸಾಲ ಅನ್ನುವಂಥದ್ದು. ಸೊ ಕೋಟಿಗಟ್ಟಲೆ ಸಾಲ ಮಾಡಿರ್ತಾರೆ. ಲಕ್ಷ ತೀರ್ಸೋದೇ ಕಷ್ಟ, ಸಾವಿರ ಗಟ್ಟಲೆ ತೀರ್ಸೋದೇ ಕಷ್ಟ. ಇನ್ನು ಕೋಟಿಗಟ್ಟಲೆ ಮಟ್ಟದಲ್ಲಿ ಸಾಲ ಮಾಡಿದಾಗ ತೀರ್ಸೋಂತ ವಿಧಾನ ಆದ್ರೂ ಹೇಗೆ, ಏನಾದ್ರೂ ಒಂದು ಟಿಪ್ಸ್ ಸಿಗಬಹುದಾ? ಸೊ ಅಂತವ್ರು ಕೂಡ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ, ಅವರಿಗೂ ಕೂಡ ಒಂದು ಪರಿಹಾರವನ್ನ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾನು ಮೊನ್ನೆ ಯಾವಾಗಲೂ ಬಹುಶಃ ಹೇಳಿದ್ದೇನೆ ಗೊತ್ತೀನಿ, 100ಕ್ಕೆ 95% ಇರ್ತಾರಂತೆ. ಇದು ಕ್ಯಾಲ್ಕುಲೇಷನ್. 100ಕ್ಕೆ 95 ಜನಕ್ಕೆ ಇದು ಇದ್ದದ್ದೇ ಅಂತ ಹೇಳ್ತಾರೆ. ಯಾವುದೋ ಒಂದು ವಿಧಾನದಲ್ಲಿ ಇದ್ದೇ ಇರುತ್ತೆ. ಕರ್ಮವೂ ಕೂಡ ಒಂದು ಸಾಲವೇ, ಯಾವ್ದಾದ್ರೂ ಸರಿನೇ. ಆದರೆ ಇದನ್ನ ತೀರಿಸ್ಲಿಕ್ಕೆ ಹತ್ತಿರದ ದಾರಿಗಳಿದೆ. ಆಮೇಲೆ ನೀವು ಏನು ಅಂತಂದ್ರೆ ಎಲ್ಲಿ ಎಚ್ಚೆತ್ಕೋಬೇಕಾಗಿರೋದಂತಂದ್ರೆ, ಪ್ರಮುಖವಾಗಿ ನಾನು ಇದನ್ನು ತೀರಿಸ್ಲೇಬೇಕು ಅಂತ 100ಕ್ಕೆ 100 ಅಂದುಕೊಳ್ಳಲೇಬೇಕು. ಇಲ್ಲಿ ಬದಲಾವಣೆಗೆ ನಾನು ಟಿಪ್ಸ್ ಕೊಡೋದಲ್ಲ. ಇಂಥ ಯಾವತ್ತಾದ್ರೂ ನೀವು ತೀರಾ ಚಿಕ್ಕದೆ, ನಿಮ್ಗೆ ಗೊತ್ತಿರೋಂಥದ್ದೇ. ಆದರೆ ನೀವ್ ಏನೇನ್ ಮಾಡ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ, ಯಾವ್ಯಾವ ವಿಚಾರಕ್ಕೂ ಅದು ಗೊತ್ತಿಲ್ಲ. ಎಲ್ಲರಿಗೂ ಕೂಡ ಒಂದಲ್ಲ ಒಂದ್ ರೀತಿಯಲ್ಲಿ ಇದ್ದದ್ದೇ. ಇಲ್ಲಿ ಯಾವ್ದಾದ್ರು ನೀವು ಕಥೆಗಳಲ್ಲಿ ಕೇಳಿರ್ತೀರಿ, ಬಡ ಬ್ರಾಹ್ಮಣ ಅಂತ ಕೇಳಿರ್ತೀರಿ. ಇಲ್ಲಿ ಒಬ್ಬ ಪಂಡಿತೋತ್ತಮನಿಗೆ ಒಂದು ಸಾಲ ಇರುತ್ತೆ, ದೊಡ್ಡ ಮಟ್ಟದ ಸಾಲ ಇರುತ್ತೆ. ಒಬ್ಬ ಪಂಡಿತೋತ್ತಮನಿಗೆ ಯಾವಾಗಲೂ ಬಂದ ಮನೆ ಹತ್ರನೇ ಇರ್ತಾರೆ. ಅವರು ಮನೆ ಹತ್ರ ಇರೋದು ಒಂದು 5 ನಿಮಿಷ, ಒಂದು 10 ನಿಮಿಷ ಪೂಜೆ ಮಾಡಿ ಬರ್ತೀನಿ ಅನ್ನೋದು ಮಾಡೋದು ಇದೇ ಮಾಡ್ತಾ ಇರುತ್ತೆ. ಸರಿ, ನಾಳೆ ಬಾ, ನಾಳೆ ಹೀಗೆ ಯಾವ್ದೋ ಬರುತ್ತೆ ಕೊಡ ಅಂತ ಹೇಳಿರ್ತಾನೆ. ಬರೋದಿಲ್ಲ. ಅವ್ರಿಗೆ ಬರದಿದ್ದ ಕಾರಣ ಅವ್ರಿಗೆ ಅನೇಕ ತರಹದ ದಿನಾಂಕಗಳನ್ನ, ಡೇಟ್ಗಳನ್ನ ಹೇಳಿ ಏನೋ ಒಂದು ಸಮುಜಾಯಿಸಿ ಕೊಟ್ಟು ಕಳಿಸ್ಕೊಡೋದಾಯ್ತು. ಒಂದು ದಿನ ಒಂದು 10 ಜನ ಮಾತಾಡ್ಕೊಂಡು ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಇವತ್ತು ಏನಾದ್ರೂ ಸರಿನೇ, ನಾವು ಆ ಪಂಡಿತನ ಹತ್ರ ಸಾಲವನ್ನು ತೆಗೆದುಕೊಂಡೇ ಬರ್ಬೇಕು ಅಂತೇಳಿ ಅಷ್ಟು ಜನ ಬರ್ತಾರೆ. ಅವರ ಶ್ರೀಮತಿ ಇರ್ತಾಳೆ ಮನೆ ಹತ್ರ. ಬಂದಾಗ ಆ ಪಂಡಿತ ದೇವರ ಮನೇಲಿ ಇರ್ತಾನೆ. ನಂತರ ಎಲ್ಲಿ ಮನೆ ಯಜಮಾನ್ರು ಪೂಜೆ ಮಾಡ್ತಿದ್ದಾರೆ. ಒಂದು 10 ನಿಮಿಷ ಬರ್ತಾರೆ, ಕುಳಿತುಕೊಳ್ಳಿದಾಗ ಸರಿ ಪೂಜೆ ಮಾಡ್ಲಿ ಅಂತೇಳಿ ತಾಳ್ಮೆಯಿಂದ ಆ 10 ಜನ ಕುಳಿತುಕೊಂಡ ಮೇಲೆ ಇವರು ಮಾತಾಡಿದ್ದು, ಈಕೆ ಹೇಳಿದ್ದೆಲ್ಲ ಈ ಪಂಡಿತನ ಕೇಳಿಸ್ತು. ಓಹೋ, ಸಾಲದವ್ರು ಬಂದಿದ್ದಾರೆ, ನಾನೇನ್ ಆರಾಧನೆ ಮಾಡೋದು, ಏನ್ ಪೂಜೆ ಮಾಡೋದು ನಾನು ಅಂತ ಹೇಳಿ ತುಂಬಾ ಬೇಸರದಿಂದ ಪೂಜೆ ಮಾಡ್ತಿರ್ತಾನೆ. ಆತ ಲಲಿತಾದೇವಿ ಉಪಾಸಕನಾಗಿರ್ತಾನೆ. ಆತ ಈ ಪೂಜೆನ ಮಾಡ್ತಿರ್ತಾನೆ. ಅವ್ರು ಮಾತಾಡೋದು, ಏನ್ ಪೂಜೆ ಮಾಡ್ತಾರೆ, ಏನ ನಮ್ ಸಾಲ ಕೊಡಕ್ಕಾಗಲ್ಲ, ಏನಿಲ್ಲ ಮಾತಾಡ್ತಾರೆ. ಕೇಳಿಸ್ಕೊಳ್ತಾನೆ. ಗೊತ್ತಿಲ್ಲ, ಹಿಂದಿನ ಜನದ ಪ್ರಾರಬ್ಧ. ಪಂಡಿತ ಆಗಿದ್ರು, ನೀನು ವಿದ್ವತ್ತಾಗಿದ್ರು, ಒಬ್ಬ ಸೈಂಟಿಸ್ಟ್ ಆಗಿದ್ರು ಸಿಕ್ಕಾಕ್ಸತ್ತೆ. ಅದಕ್ಕಾಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ತೊಳೆಯಬೇಕಾದ ಒಂದು ಮಾರ್ಗ ಇದೆ, ಎಚ್ಚೆತ್ಕೊಳ್ಳಿ ಇಲ್ಲೇ. ಅದಕ್ಕೆ ಆ ಪಂಡಿತನನ್ನ ಆ ರೀತಿ ಅವರು ಮಾತಾಡ್ತಿದ್ದಾರೆ, ಕೇಳಿಸ್ತಾ ಇದೆ. ಮತ್ತೆ ಈತ ಒಂದು ಅಷ್ಟೋತ್ರ ಓದ್ತಾ ಇದ್ದಾನೆ. ಆತ ಓದ್ತಿರ್ಬೇಕಾದ್ರೆ ಆ ಅಷ್ಟೋತ್ರದಲ್ಲಿ ಅದನ್ನೆಲ್ಲ ಅರ್ಥವೂ ಕೂಡ ಗೊತ್ತಿರತಕ್ಕಂತಹದ್ದೇ. ಅಲ್ಲಿ ಓಂ ಅಪರ್ಣಾಯೇ ನಮಃ ಅಂತ ಇದೆ. ಅಪರ್ಣ ಅಂತಂದ್ರೆ ಏನು? ಆ ಅಪರ್ಣಾ ದೇವಿಯೇ ನಮಃ. ಯಾವ ಆಕೆಗೆ, ಯಾವ ಆತನಿಗೆ ಸಾಲ ಇಲ್ಲವೋ ಅವಳು ಅಪರ್ಣಾ ದೇವಿ ಅಂತ. ಓಂ ಅಪರ್ಣಾ ದೇವಿಯೇ ನಮಃ ಅಂತ ಹೇಳ್ತಾ ಅಲ್ಲಿ ನಿಲ್ಲಿಸ್ತಾನೆ. ಇವ ಅಮ್ಮ, ನಿನಗೆ ಮಾತ್ರ ಈ ಅಪರ್ಣ ಅಂತ ಇಟ್ಕೊಂಡಿದೀಯಲ್ಲ, ನನ್ನನ್ನು ಸಾಲಕ್ಕೆ ಸಿಕ್ಕಾಕ್ಸ್ಬಿಟ್ಟು ನೀನು ಈ ನಾಮ ಇಟ್ಕೊಂಡಿದೀಯ. ಎಷ್ಟರ ಮಟ್ಟಿಗೆ ಇದು ಸಮಂಜಸವಾಗಿದೆ, ಎಷ್ಟರ ಮಟ್ಟಿಗೆ ಇದು ಕರೆಕ್ಟ್ ಆಗಿದೆ? ನಾನು ಸಾಲದ ಸುಳಿಯಲ್ಲಿ ವಿಲ ಅಂತ ಒದ್ದಾಟ ಮಾಡ್ತಿದ್ದೀನಿ, ನೀನು ಮಾತ್ರ ಅಪರ್ಣ ಅಂತ ಅನ್ಸ್ಕೊತಾ ಇದೀಯಾ? ಯಾವುದೇ ಕರ್ಮವಾಗಲಿ, ಯಾವುದೇ ಸಾಲವಾಗಲಿ ಇಲ್ಲದೆ ನೀನ್ ರಾರಾಜಿಸ್ತಿದೀಯಾ? ನಿನ್ನನ್ನ ಪೂಜಿಸ ನನ್ನನ್ನ ಸಾಲದಲ್ಲಿಟ್ಟಿದೀಯಾ ಅಂತ ಹೇಳಿ ನಿನಗೆ ಬಿಟ್ಟಿದ್ದಮ್ಮ, ಏನ್ ಮಾಡ್ತೀಯೋ, ನಂಗೆ ಈ ಸಾಲ ತೀರಬೇಕು ತಾಯಿ ಅಂತೇಳಿ ಮತ್ತು ಅದನ್ನ ಮುಂದುವರಿಸ್ತಾರೆ. ಇನ್ನೂ ಬೇಕಾದಷ್ಟಿದೆ. ಯಾವಾಗಲೂ ಅಷ್ಟೇನೆ ಆ ಮಂತ್ರಾಸನ, ಆ ಇರ್ತಕ್ಕಂಥದ್ದು ಆರಾಧನಾಸನ, ಸ್ನಾನಾಸನ, ಆ ವಿಶೇಷವಾಗಿ ಅಲಂಕಾರಾಸನ, ಈ ಅಷ್ಟೋತ್ತರಗಳು ಹೋಗ್ತಿದ್ದಾನೆ. ಅದಾದ ನಂತರ ಇನ್ನಿರ್ತಕ್ಕಂಥ ನಿವೇದನೆ, ಅಷ್ಟೋತ್ತರಗಳ ಆದ ಮೇಲೆ ಅಷ್ಟಾವಧಾನ ಸೇವೆ, ಶಾತ್ತುಮರೆ, ಮಂಗಳಾರತಿ, ತೀರ್ಥ ಇಷ್ಟೆಲ್ಲ ಮಾಡ್ಬೇಕು. ಇನ್ನೊಂದು ಅರ್ಧ ತಾಸಿದೆ ಆತನದ್ದು. ಆದ್ರೆ ಈ ಮಂತ್ರ ಬಂದಾಗ ಸ್ವಲ್ಪ ನೋವಿಂದ ತೋಡ್ಕೊಳ್ತಾನೆ. ಆಕೆನ
ಆವಾಗ ಒಂದು ಸ್ವಿಚ್ ಹಾಕಿದ್ರೆ ನಮ್ಮ ಮನೆಯಲ್ಲಿ ಹೇಗೆ ಬಲ್ಬ್ ಹೊತ್ಕೊಳ್ಳುತ್ತೋ ಹಾಗೆ ಆಕೆಗೆ ಮುಟ್ಬಿಡ್ತದೆ. ನೀನು ಮಾತ್ರ ಸಾಲ ಇಲ್ದೋ ನಾನು ಸಾಲ ಸಿಕ್ಕಾಕ್ಸಿತಿ ಅಂತ. ಆವಾಗ ನಡೆದದ್ದೇ ಚಮತ್ಕಾರ, ನಡೆದದ್ದೇ ಚಮತ್ಕಾರ. ಎಲ್ಲ ಮುಗಿಸ್ಬಿಟ್ಟು ಆಚೆ ಬರ್ತಾನೆ. ಅವರೆಲ್ಲರೂ ಎದ್ದು ನಿಂತಿರ್ತಾರೆ. ಎಲ್ಲೋ ನಮಸ್ಕಾರ ಮಾಡ್ತಾರೆ. ಸ್ವಾಮಿ ನಾವು ಬರ್ತೀವಿ, ನಮ್ಮ ಸಾಲ ನಮಗೆ ಬಂದಾಯ್ತು, ನಾವು ಹೊರಡ್ತೀವಿ, ತುಂಬಾ ಖುಷಿ ಆಯ್ತು. ನಿಮ್ಮ ಮಗಳು ಸ್ವಾಮಿ ನಮ್ಗೆಲ್ಲ ದುಡ್ಡು ಕೊಟ್ಲು, ನಮ್ಮ ಹತ್ರ ಪೇಪರ್ ಅದ ನೀವು ಕೊಟ್ಟಿದ್ರಲ್ಲ ಆ ಪೇಪರ್ ಎಲ್ಲ ನಿಮ್ಮ ಮಗಳಿಗೆ ಕೊಟ್ಟಿದೀವಿ, ನಮಗ್ ಸಾಲ ಕೊಟ್ಲು, ನಾವು ಖುಷಿಯಾಗಿ ಹೋಗ್ತಾ ಇದೀವಿ ಅಂತ ಹೇಳಿ ಒಂದು ನಮಸ್ಕಾರ ಮಾಡ್ಕೊಂಡು ಹೊರಡ್ತಾರೆ. ಏನು ನನ್ನ ಮಗಳ ನಿಮ್ಗೆ ಸಾಲ ಕೊಟ್ಲಾ ಅಂತ ಕೇಳ್ತಾನೆ. ಹೌದಪ್ಪ ನಿಮ್ ಮಗಳೇ ಕೊಟ್ಟಿದ್ದು, ನಾನು ಅವ್ರ ಮಗಳು ಅಂತ ಬಂದು ಕೊಟ್ಲು, ನಮ್ಮ ಅಪ್ಪ ಪೂಜೆ ಮಾಡ್ತಿದ್ದಾರೆ, ಅದಕ್ಕೆ ನಾನು ನಿಮಗೆ ದುಡ್ಡು ನಿಮ್ದು ಎಷ್ಟಿದೆ ಅಂತ ದುಡ್ಡು ಕೇಳಿದೆ ಅಂತ ಹೇಳಿ ನಾವು ಹೇಳಿದ್ವಿ, ನಮಗ್ ದುಡ್ಡು ಕೊಟ್ಲು, ಆ ಪತ್ರ ಈಸ್ಕೊಂಡ್ಲು. ಹೌದಾ, ನನಗೆ ಮಗಳೇ ಇಲ್ಲ ಕಣಯ್ಯ, ನನಗೆ ಮಗಳೇ ಇಲ್ಲ ಕಣಯ್ಯ ಅಂತ ಹೇಳ್ತಾಳೆ. ಆಕೆ ಆ ರೂಪದಲ್ಲಿ ಬರ್ತಾಳೆ. ಅದಕ್ಕೆ ನಾನು ಹೇಳಿದ್ದು, ನೀವು ಪೂರ್ತಿ ವಿತೌಟ್ ಯುವರ್ ಇನ್ವಾಲ್ವ್ಮೆಂಟ್ ಯು ಕೆನಾಟ್ ಸಕ್ಸೀಡ್, ವಿತ್ ಯುವರ್ ಇನ್ವಾಲ್ವ್ಮೆಂಟ್ ಯು ಕೆನಾಟ್ ಫೇಲ್. ನೀವು ನಿಮ್ಮನ್ನ ನೀವು ಸಂಪೂರ್ಣ ತೋರಿಸ್ಕೋಬೇಕು, ಆವಾಗ ನೀವು ಫೇಲ್ ಆಗಲ್ಲ. ಯಾವಾಗ ಅದ್ರೊಳಗೆ ನೀವು ಇನ್ವಾಲ್ವ್ಮೆಂಟ್ ಆಗಲ್ವೋ ನೀವು ಸಕ್ಸಸ್ ಆಗಲ್ಲ. ಅದಕ್ಕಾಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಪರಿಪೂರ್ಣವಾಗಿ ಅಲ್ಲಿ ಅಪರ್ಣ ತಂದು ಕೂಡ್ಲೆ ಅವ್ರು ಕೇಳಿದ ಶಬ್ದಗಳು ಕಿವಿಗೆ ರಾಚಿದಾಗ ರಪ್ ಅಂತ ಆ ಅಪರ್ಣ ಅಂತ ಶಬ್ದ ಬಂದಾಗ ಟಚ್ ಆಗ್ಬಿಡ್ತವನಿಗೆ. ಅಷ್ಟೇ ಭಕ್ತಿಯಿಂದ ಕಳಕಳಿಯಿಂದ ಬೇಡ್ಕೊಂಡ. ಅವಳೇ ಮಗಳಾಗಿ ಬಂದು ಸಾಲವನ್ನ ಕೊಟ್ಟು ಆ ಪತ್ರ ತೆಗೆದು ಪೆಟ್ಟೆಯಲ್ಲಿ ಇಟ್ಟು ಅವ್ರು ಹೋಗ್ಬೇಕಾದ್ರೆ ಅಲ್ಲಿ ಅವಳು ಅಂತರ್ಗತಳಾಗಿರ್ತಾಳೆ. ಇದು ನಡೆದದ್ದು. ಅದಕ್ಕಾಗಿ ನಿಮ್ಮ ಸಾಲವು ಹಾಗೆ ದೊಡ್ಡದ್ದು, ಕೋಟಿ ಅಲ್ಲ ಕೋಟಿಗಳು ಇದೆಯಾ, ಅದು ತೀರಬೇಕಾದ್ರೆ ಸಮಯ ಬೇಕಲ್ಲ. ಇವನು ಕೋಟಿ ಒಂದೇ ದಿನದಲ್ಲಿ ಮಾಡ್ಲಿಲ್ವಲ್ಲ, ಒಬ್ಬರ ಹತ್ರ ಮಾಡ್ಲಿಲ್ವಲ್ಲ, ಎಷ್ಟು ದಿನದಲ್ಲಿ ಮಾಡಿದೆ, ಎಷ್ಟು ಟೈಮ್ ತಗೊಂಡೆ, ಯಾರು ತಗೊಂಡೆ. ಹಾಗೆ ಚೆನ್ನಾಗಿ ಕೇಳಿಸ್ಕೊ. ನಿಮಗಿರ್ತಕ್ಕಂಥದ್ದು ಬಹಳ ಬಹಳ ಪ್ರಮುಖವಾಗಿ ನನಗೊಂದು ಮಾತು ಕೊಡ್ಬೇಕು. ನೀವು ಸಾಲ ತೀರುತ್ತೆ ಪಕ್ಕ ಬರೆದಿಟ್ಕೊಳ್ಳಿ, ನನಗೆ ಮಾತು ಕೊಡ್ಬೇಕು. ನನಗೆ ಮಾತಂದ್ರೆ ದಯವಿಟ್ಟು ನೀವು ಮೆಸೇಜ್ಗಳು ಕೂಡ ಹಾಕ್ಬೇಡಿ, ನನಗೆ ತುಂಬಾ ಬೇಸರ ಆಗುತ್ತೆ ಮೆಸೇಜ್ಗಳಿಂದ. ಮೊದಲೇ ಹೇಳ್ತಾ ಇದ್ದೇನೆ, ನಿಲ್ಲಿಸ್ತೀನಿ ಕೂಡ. ನಾನು ಬಹಳ ಜನಕ್ಕೆ ಉಪಯೋಗ ಆಗುವಂಥದ್ದು ನಿಲ್ಲಿಸ್ಬಿಡ್ತೀನಿ. ನಾನು ಮೊದಲೇ ಪಾಪಿಸ್ಟ್ ಲಿಸ್ಟ್ಗೆ ಬರಲ್ಲ, ನಾನು ಕೋಪಿಸ್ಟ್ ಲಿಸ್ಟ್ ಮತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಅನುಷ್ಠಾನ ಪ್ರಿಯ, ಅದಕ್ಕಾಗಿ ಎಲ್ಲರಿಗೂ ಉಪಯೋಗ ಆಗ್ಬೇಕಂತ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನೀವು ಮಾಡ್ಕೊಳ್ಳಿ, ಮತ್ತೆ ನಾನು ಆ ಕಡೆ ಹೋಗೋದು ಬೇಡ. ಗುರುವಾರ ದಿವಸ ಕೃಷ್ಣನನ್ನ ಪೂಜೆ ಮಾಡಿ, ಗುರುವಾರ ದಿವಸ ಕೃಷ್ಣನಿಗೆ ನೀವು ಪಾಯಸ ನೈವೇದ್ಯ ಮಾಡಿ ನಿಮ್ಮ ಮನೆಯಲ್ಲಿ ಮಡಿಯಿಂದ ಮಾಡಿಸಿ. ಒಂದು ಗುರುವಾರ ಮಾಡಕ್ಕಾಗಲ್ವಾ, ಒಂದೇ ಒಂದು ಗುರುವಾರ ಇದನ್ನ ಮಾಡಿ, ಪಾಯಸ ನೈವೇದ್ಯ ಮಾಡಿ, ಪಾರಿಜಾತ ಪುಷ್ಪಗಳನ್ನ ಕೃಷ್ಣನಿಗೆ ಅರ್ಪಣೆ ಮಾಡಿ, ಒಂದು ಅಷ್ಟೋತ್ರ ನಿಧಾನಕ್ಕೆ ನಿಮ್ಮ ತಾತನ ಮನೆ ಗಂಟೆ ಹೋಗೋದು ನಿಧಾನಕ್ಕೆ ಓದಿ. ಕಷ್ಟ ಆದ್ರೂ ಪರವಾಗಿಲ್ಲ, ಅದು ಕನ್ನಡವೇ, ಅದು ಬ್ರಾಹ್ಮಣರೇ ಓದ್ಬೇಕು ಅಂತಲ್ಲ, ನಿಮ್ಮ ಸೊತ್ತದು, ಎಲ್ಲ ಸೊತ್ತೋದು. ಯಾರು ಬುದ್ಧಿವಂತನ ಅವನೇ ಬ್ರಾಹ್ಮಣ, ಯಾರು 10 ಜನ ಚೆನ್ನಾಗಿರ ಅಂತ ಹೇಳ್ತಾರೆ ಅವನೇ ಬ್ರಾಹ್ಮಣ. ಅದಕ್ಕಾಗಿ ನೀವು 10 ಜನಕ್ಕೆ ಉಪಯೋಗ ಆಗಬೇಕು. ನಿಮ್ಮ ಸಾಲ ತೀರುತ್ತೆ. ಮೊದಲೇ ಒಂದು ಚೀಟಿಲಿ ಬರೆದಿರಿ, ಗೋದಾನವನ್ನ ಭೂದಾನವನ್ನ ಸುವರ್ಣದಾನ ನಾನು ಮಾಡ್ತೀನಿ ಅಂತ. ಗೋದಾನ ಮಾಡ್ತೀನಿ ಗುರುಗಳೇ, ಒಂದು ಹಸು 1 ಲಕ್ಷ ಕೊಟ್ಟರೆ ಸಿಕ್ಬಿಡುತ್ತೆ. ಭೂದಾನ ಸೈಟ್ ಕೊಡಕ್ ಆಗಲ್ಲ, ಅದ್ರ ಬದಲು ಒಂದಷ್ಟು ಹಣ ಯಾರಿಗಾದ್ರೂ ಕೊಟ್ಟುಬಿಡು ಗುರುಗಳಿಗೆ, ಅಥವಾ ಆಶ್ರಮಕ್ಕೆ ಏನಾದ್ರು ಒಂದು ಕೊಡುಗೆಯನ್ನು ಕೊಡು, ಬಡವರಿಗೆ ಕೊಡು. ಈ ನೀನು ಹೋಗಿ ಎಲ್ಲೋ 1,000 ಹಸು ಇರುತ್ತೆ, ಆ 1,000 ಹಸು ಉಡುಪಿಲಿ ಇದೆಯಪ್ಪ, ಮತ್ತು ಅಲ್ಲೇ ಹೋಗಿ ಕೊಟ್ರೆ ಎಲ್ಲ ಡೌನ್ಗೆ ಹೋಗಿ ಸೇರೋದಾ, ಡೌನ್ಗೆ ನೀರು ಹರಿಯೋದಾ? ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಒಂದು ಹಸು ಕೊಡು ಸಾಧ್ಯ ಆದಷ್ಟು. ಈ ತರಹದ್ದು ನೀನು ಸುವರ್ಣ ದಾನವನ್ನ, ಮೊದಲು ಹೇಳ್ತಾ ಇದ್ದೀನಿ, ಕೈಲಿ ಎಷ್ಟು 1 ಗ್ರಾಮ್ ಬಂಗಾರ ಆಗ್ಲಿ, ಸುವರ್ಣ ದಾನವನ್ನ ಗೋದಾನವನ್ನ ಇವೆರಡು ದಾನ ಮಾಡ್ಕೊಳ್ತೀನಿ ಅಂತ ಸಂಕಲ್ಪ ಮಾಡಿ ಬರೆದಿಟ್ಬಿಡಿ. ಒಂದು ಪೇಪರಲ್ಲಿ ಬರೆದಿಟ್ಬಿಟ್ಟು ಕೆಂಪು ಖರ್ಚಿಪಲ್ಲಿ ಗೊತ್ತಾಗದೆ ನಿಮ್ಮ ತಿಜೋರಿ ಇಟ್ಬಿಟ್ಟು ನಾನು ಸುವರ್ಣ ದಾನ ಮಾಡ್ತೀನಿ, ಗೋದಾನವನ್ನ ಮಾಡ್ತೀನಿ ಅಂತ ಬರೆದಿಟ್ಬಿಟ್ಟು ನನ್ನ ಸಾಲ ತೀರ್ಬೇಕು ಅಂತೇಳಿ. ಆ ಸಾಲ ಎಷ್ಟಿದೆ ಅದರ ಹತ್ರ ಪಟ್ಟು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನೆಕ್ಸ್ಟ್ ಪಾಯಿಂಟ್, ನೀವು ಗುರುವಾರ ದಿವಸ ಕೃಷ್ಣನನ್ನ ನೆನಪು ಮಾಡಿಕೊಳ್ಳಬೇಕು, ಮತ್ತೆ ಶುಕ್ರವಾರವೂ ಕೃಷ್ಣನನ್ನೇ ನೋಡಬೇಕು. ಹೇಗ್ ಗೊತ್ತಾ, ಉಡುಪಿಯಲ್ಲಿ ಶುಕ್ರವಾರ ದಿವಸ ಕೃಷ್ಣನಿಗೆ ಮಹಾಲಕ್ಷ್ಮಿ ಅಲಂಕಾರ ಮಾಡಿರ್ತಾರೆ. ನೀವು ಎಂದಾದ್ರೂ ಗಮನಿಸಿ, ಶನಿವಾರ ಹೋಗ್ಬಿಡೋದು ಮತ್ತೊಂದಲ್ಲ, ಶುಕ್ರವಾರ ಹೋಗಿ. ಯಾವತ್ತಾದ್ರೂ ಪರವಾಗಿಲ್ಲ, ಈ ಗುರುವಾರ ಮಾಡಿ ನೆಕ್ಸ್ಟ್ ಒಂದು ತಿಂಗಳಿಗೆ ಬರ್ತಕ್ಕಂಥ ಶುಕ್ರವಾರ ಹೋಗಿ ಪರವಾಗಿಲ್ಲ, ನಾನು ಹೇಳಿದ್ದೀನಿ ಅಂತಲೇ ಹೊರಟು ಬಿಡಿ. ನಿಮ್ಮ ಸಾಲ ತೀರ್ಬೇಕಾದ್ರೆ ಶುಕ್ರವಾರ ದಿವಸ ಕೃಷ್ಣನನ್ನ ಮಹಾಲಕ್ಷ್ಮಿ ಅಲಂಕಾರದೊಂದಿಗೆ ನೋಡ್ಬಿಡಪ್ಪ. ಅಲ್ಲಿ ಯಾರಿಗೋ ನಿಮ್ಮನ್ನು ತಳ್ತಾರಲ್ಲ, ಸ್ವಲ್ಪ ಕೇಳ್ಕೊಳ್ಳಿ. ನಿಮ್ಗೆ ಕೃಷ್ಣನ 1-2 ನಾಮ 16 ಸಲ ಹೇಳುವಷ್ಟಾದ ಟೈಮ್ ತಗೊಂಡು ನೋಡಿ. ಒಬ್ಬ ಚೆನ್ನಾಗಿ ಗಮನಿಸ್ಬೇಡಿ ನೀವು. ಆ ಕೃಷ್ಣ ಹೇಗಿರ್ತಾನೆ ಅಂತಂದ್ರೆ, ಮಹಾಲಕ್ಷ್ಮಿ ಆ ಸೀರೆ ಸರಿಗೆ ಇರುತ್ತೆ ಹಾಗೆ ಇರುತ್ತೆ, ಆ ಪಂಚ ಗುಡ್ಸಿರ್ತಾರ ಅವತ್ತು, ಇನ್ನು ಆಭರಣ ಹಾಗೆ ಹಾಕಿರ್ತಾರ ಅವತ್ತು. ಮಹಾಲಕ್ಷ್ಮಿ ಅಲಂಕಾರವನ್ನ ನೀವು ಕೃಷ್ಣ ನೋಡ್ತೀರ ಅಂತಂದ್ರೆ ಇಷ್ಟೇನಪ್ಪ, ನಿಮ್ಮ ಸಾಲ ತೀರುತ್ತೆ, ಬರೆದಿಟ್ಕೊಳ್ಳಿ. ಬ್ರಹ್ಮಾವರ ಅಲ್ನೂರು ಬಂದಾಗ
ಅವರು ಮಂಗಳೂರಲ್ಲಿ ಕೆಲಸ ಮಾಡ್ತಾರೆ ಪಾಪ, ಬೋಟ್ಗೆ ಸಂಬಂಧಪಟ್ಟದ್ದು. ಅವರು ಇದರಿಂದ ನೊಂದುಕೊಂಡಿದ್ರು. ಅವರಿಗೆ ಕೊಟ್ಟಿದ್ದಕ್ಕಾಗಿ ಮೊನ್ನೆ ನಾನು ಅದನ್ನ ಅಲ್ಲಿ ಹೋದಾಗ ನನ್ನ ಪಾಪ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅವರು ಇದನ್ನ ಮಾಡಿದಾಗ ಬಹಳ ಖುಷಿಯಿಂದ ಒಂದು 6 ತಿಂಗಳಿಂದ ಇದನ್ನ ಮಾಡಿದ್ದಾರೆ ಅವರು. ಅದಕ್ಕಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಕೋಟಿ ಕೋಟಿಗಳು ಸಾಲ ತೀರಬೇಕಾದ್ರು ಕೃಷ್ಣನ ಕೃಪೆ ಒಂದೇ ನಿಮಗೆ ಬರೆದಿಟ್ಕೊಳ್ಳಿ. ಒಳಿತಾ. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಸಾಲ ಮಾಡಿದ್ವಿ ಅಂತ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ನಿಮ್ಮ ಎಷ್ಟೇ ಕೋಟಿಗಳ ಸಾಲ ಇತ್ತು ಅಂತಂದ್ರೆ ಗುರುಗಳು ಹೇಳಿರುವಂತಹ ಒಂದು ಕೆಲಸ ಮಾಡೋದ್ರಿಂದ ಖಂಡಿತವಾಗ್ಲೂ ಅದರಿಂದ ನೀವು ದೂರ ಬರಬಹುದು. ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.